ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲ್ಲೂಕಿನ ಕೊಪ್ಪ ಪಟ್ಟಣದ ಶ್ರೀ ಬಲಮುರಿ ವೀರಗಣಪತಿ ಮತ್ತು ಶ್ರೀ ದುರ್ಗಾಪರಮೇಶ್ವರಿ ಕೊಪ್ಪ ಹಾಗೂ ಫ್ರೆಂಡ್ಸ್ ಸರ್ಕಲ್ ಗೆಳೆಯರ ಬಳಗ ಮಾರ್ಕೆಟ್ ರಸ್ತೆ ಕೊಪ್ಪ ಇವರ ವತಿಯಿಂದ ಈ ಉತ್ಸವವು ತಮ್ಮೆಲ್ಲರ ಪ್ರೀತಿಪೂರ್ವಕ ಸಹಕಾರಗಳಿಂದ ಫ್ರೆಂಡ್ಸ್ ಸರ್ಕಲ್ ಗೆಳೆಯರ ಬಳಗವು ಕಳೆದ 46 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದು, ಈ ವರ್ಷವೂ ಸಹ 47ನೇ ವರ್ಷದ ವೈಭವದ ಶ್ರೀ ಗಣೇಶ ದುರ್ಗಾ ಮಹೋತ್ಸವವನ್ನು 36 ದಿನಗಳ ಪರ್ಯಂತ ಬಹು ವಿಜೃಂಭಣೆಯಿಂದ ಆಚರಿಸಲು ಸಮಿತಿಯು ತೀರ್ಮಾನಿಸಿದೆ. ಸಮಿತಿಯು ಹಮ್ಮಿಕೊಂಡಿರುವ ವಿಶೇಷ ಕಾರ್ಯಕ್ರಮಗಳೆಂದರೆ ದಿನಾಂಕ 7/9/2024 ಶನಿವಾರ ಶ್ರೀ ವಿಘ್ನೇಶ್ವರನ ಪ್ರತಿಷ್ಠಾಪನೆ, 21/9/2024 ಶನಿವಾರ ಸಂಕಷ್ಟಹರ ಚತುರ್ಥಿ, 21 ತೆಂಗಿನಕಾಯಿ ಅಷ್ಟದ್ರವ್ಯ ಗಣಹೋಮ, ದಿನಾಂಕ 3/10/2024 ಗುರುವಾರ ನವರಾತ್ರಿ ಆರಂಭ, ಶ್ರೀ ದುರ್ಗಾದೇವಿ ಪ್ರತಿಷ್ಠಾಪನೆ, ಮೂಲ ವಿಗ್ರಹಕ್ಕೆ ಬ್ರಹ್ಮ ಕುಂಭಾಭಿಷೇಕ, ಮಧ್ಯಾಹ್ನ ಪ್ರಸಾದ ವಿನಿಯೋಗ, ಸಂಜೆ 7ರಿಂದ ಡೆಸ್ಟಿನಿ ಸ್ಕೂಲ್ ಆಫ್ ಡ್ಯಾನ್ಸ್ ಕೊಪ್ಪ ರಿಪ್ಪಿನ್ಪೇಟೆ ಹೊಸನಗರ ಇವರಿಂದ ನೃತ್ಯ ಸಂಭ್ರಮ. ದಿನಾಂಕ 4/10/2024 ಶುಕ್ರವಾರ ಬೆಳಿಗ್ಗೆ ಅಥರ್ವ ಶಿಷ್ಯಾಭಿಷೇಕ, ಮಧ್ಯಾಹ್ನ ಪ್ರಸಾದ ವಿತರಣೆ, ಸಂಜೆ 7ರಿಂದ ಶ್ರೀ ಪುರುಷೋತ್ತಮ ಕೋಯಿಲ ಬಿಸಿ ರೋಡ್ ಸಾರೆತ್ತದ ತುಳು ನಾಟಕ ಪಂಡಾಕೆ ನುಜೇರ್. ದಿನಾಂಕ 5/10/2024 ಶನಿವಾರ ಸಹಸ್ರ ದುವಾರ್ಚನೆ, ಮಧ್ಯಾಹ್ನ ಪ್ರಸಾದ ವಿತರಣೆ, ಸಂಜೆ 7ರಿಂದ ಟೀಮ್ ಫ್ರೆಂಡ್ಸ್ ಮೆಲೋಡಿಸ್ ಈವೆಂಟ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಉಡುಪಿ ಇವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ. ದಿನಾಂಕ 6/10/2024 ಭಾನುವಾರ ಬೆಳಿಗ್ಗೆ ಸಹಸ್ರ ಮೋದಕ ಹವನ, ಮಧ್ಯಾಹ್ನ ಪ್ರಸಾದ ವಿತರಣೆ, ಸಂಜೆ 7ರಿಂದ ಖ್ಯಾತ ಚಲನಚಿತ್ರ ನಟ ತುಳುನಾಡ ಮಾಣಿಕ್ಯ ಶ್ರೀ ಅರವಿಂದ್ ಬೋಳಾರ್ ತಂಡದವರಿಂದ ತುಳು ನಾಟಕ ಒರಿಯಾಂಡಲ ಸರಿಬೋಡು. ದಿನಾಂಕ 7/10/2024 ಸೋಮವಾರದಂದು ಸಾಮೂಹಿಕ ಶ್ರೀ ಸತ್ಯನಾರಾಯಣ ವೃತ, ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ, ಸಂಜೆ 7ರಿಂದ ಸ್ವರಾಂಜಲಿ ಗಾನ ಬಳಗ ಸಾಗರ ಹಾಗೂ ಎದೆ ತುಂಬಿ ಹಾಡುವೆನು ಖ್ಯಾತಿಯ ಕುಮಾರಿ ಸಾನ್ವಿ ಜಿ ಭಟ್ ಇವರಿಂದ ಸಂಗೀತ ಸಂಜೆ. ದಿನಾಂಕ 8/10/2024 ಮಂಗಳವಾರ ಸಾಮೂಹಿಕ ಕುಂಕುಮಾರ್ಚನೆ, ಮಧ್ಯಾಹ್ನ ಪ್ರಸಾದ ವಿತರಣೆ, ಸಂಜೆ 7ರಿಂದ ಎನ್ ತಾಜ್ ಅರ್ಪಿಸುವ ರಿದಮ್ ಲೈವ್ ಆರ್ಕೆಸ್ಟ್ರಾ ಬಳಗ 1 ಇವರಿಂದ ಆರ್ಕೆಸ್ಟ್ರಾ. ದಿನಾಂಕ 9/10/2024 ಬುಧವಾರ ದೇವಿ ಪಾರಾಯಣ, ಮಧ್ಯಾಹ್ನ ಪ್ರಸಾದ ವಿತರಣೆ, ಸಂಜೆ 1108 ತೆಂಗಿನಕಾಯಿ ಮೂಡು ಗಣಪತಿ ಸೇವೆ, ಸಂಜೆ 7ರಿಂದ ತಾಜ್ ಮೆಲೋಡಿ ಮೇಕರ್ಸ್ ಇವರಿಂದ ಹಳೆಯ ಚಿತ್ರಗೀತೆಗಳ ಗಾಯನ ಸವಿನೆನಪು. ದಿನಾಂಕ 10/10/2024 ಗುರುವಾರ ಚಂಡಿಕಾ ಹೋಮ ಬಾಗಿನ ಸೇವೆ, ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ, ಸಂಜೆ 7ರಿಂದ ಸದಾಶಿವ ಅಮೀನ್ ಸಾರಿತ್ತದ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಮಂದಾರ್ತಿಯವರಿಂದ ಕಾಲಮಿತಿ ಯಕ್ಷಗಾನ ಕದಂಬ ಕೌಶಿಕ. ದಿನಾಂಕ 11/10/2024 ಶುಕ್ರವಾರ ಆಯುಧ ಪೂಜೆ, ಮಧ್ಯಾಹ್ನ ಪ್ರಸಾದ ವಿತರಣೆ, ಸಂಜೆ 7ರಿಂದ ರಂಗಪೂಜೆ ದೀಪೋತ್ಸವ. ದಿನಾಂಕ 12/10/2024 ಶನಿವಾರ ಶ್ರೀ ಗಣೇಶ ದುರ್ಗಾ ವಿಸರ್ಜನಾ ಮಹೋತ್ಸವ. ವಿಶೇಷ ಆಕರ್ಷಣೆಯಾಗಿ ಪೋಕುಳಿ, ಕೇರಳದ ತೆಯ್ಯಂ ನೃತ್ಯ ಪ್ರದರ್ಶನ, ಮಂಗಳವಾದ್ಯ, ಚೆಂಡೆ ವಾದ್ಯ, ನಾಸಿಕ್ ಬ್ಯಾಂಡ್, ವಿವಿಧ ವೇಷಭೂಷಣ ಮತ್ತು ಸಿಡಿಮದ್ದು ಪ್ರದರ್ಶನದೊಂದಿಗೆ ರಾಜಬೀದಿ ಉತ್ಸವ ನಡೆಸಿ ಗೌರಿಕೆರೆಯಲ್ಲಿ ಶ್ರೀ ಗಣೇಶ ಶ್ರೀ ದುರ್ಗಾದೇವಿಯ ವಿಸರ್ಜನೆ ಮಾಡಲಾಗುವುದು. ಬಹಳ ಮುಖ್ಯವಾಗಿ ಈ ಸಮಿತಿಯ ಸದಸ್ಯ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಫ್ರೆಂಡ್ ಸರ್ಕಲ್ ಗೆಳೆಯರ ಬಳಗ ಸುಮಾರು 47 ವರ್ಷದಿಂದ ಸತತವಾಗಿ ಎಲ್ಲ ಪಟ್ಟಣದ ವ್ಯಾಪಾರಸ್ಥರು ಹಾಗೂ ಸಮಾನ ಮನಸ್ಸರೆಲ್ಲ ಸೇರಿ ಬಹಳ ವರ್ಷದಿಂದ ಒಂದು ವಿಜೃಂಭಣೆಯ ದುರ್ಗಾ ಗಣೇಶ ಉತ್ಸವನ ನಡೆಸ್ಕೊಂಡು ಬರ್ತಾ ಇದ್ದಾರೆ.
ಅದರ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ. ಹಲವಾರು ಒಂದು 10-15 ವರ್ಷಗಳಿಂದ ನಾನು ಕೂಡ ಈ ಒಂದು ಗ್ರೂಪಿಗೆ ಭಾಗಿಯಾಗಿದೆ ಅನ್ನೋದಕ್ಕೆ ನನಗೆ ಅದೊಂದು ಪುಣ್ಯ ಅನ್ನೋ ಭಾವನೆ ನನಗೆ ಅನಿಸ್ತಾ ಇದೆ. ಇಲ್ಲಿ ನಡೀತಕ್ಕಂಥ ತುಂಬ ಶುದ್ಧವಾಗಿ, ಟ್ರಾನ್ಸ್ಪರೆಂಟ್ ಆಗಿ ಹಾಗೂ ಒಂದು ಕೊಪ್ಪ ಪಟ್ಟಣದಲ್ಲಿ ಒಂದು ಅತ್ಯುತ್ತಮವಾದ ಅಮೋಘವಾದ ಕಾರ್ಯಕ್ರಮ ಈ ಫ್ರೆಂಡ್ ಸರ್ಕಲ್ ಬಳಗದಲ್ಲಿ ನಡೀತದೆ. ಎಲ್ಲರೂ ಕೂಡ ನನ್ನ ಪ್ರಕಾರ ಈ ಸುತ್ತಮುತ್ತ ಒಂದು 2-3 ತಾಲೂಕಲ್ಲಿ ಮಾದರಿಯ ವಿಜೃಂಭಣೆಯ ಗಣಪತಿ ಫಂಕ್ಷನ್ ನಡೀತಕ್ಕಂಥದ್ದು ಅಥವಾ ದುರ್ಗಾ ಗಣೇಶ ಸೇವೆ ನಡೀತಕ್ಕಂಥದ್ದು ಬಹಳ ವಿಶೇಷವಾದ ಕಾರ್ಯಕ್ರಮ ನಮ್ಮ ಫ್ರೆಂಡ್ ಸರ್ಕಲ್ ಗೆಳೆಯರ ಬಳಗದ ಮುಖಾಂತರ ನಡೀತಾ ಇದೆ. ಇದು ಈ ಒಂದು ತಾಲೂಕಿಗೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಬಹಳಷ್ಟು ಜನ ಇಡೀ ವರ್ಷ ಅವರ ವ್ಯಾಪಾರ, ಅವರ ಬದುಕು, ಅವರ ಜೀವನಗಳ ಮಧ್ಯೆ ಒಂದು ತಿಂಗಳು ಹೆಚ್ಚು ಕಮ್ಮಿ 1 ತಿಂಗಳಿಗೂ ಹೆಚ್ಚು ಫ್ರೆಂಡ್ ಸರ್ಕಲ್ನ ಎಲ್ಲ ಕೂಡ ಗೆಳೆಯರ ಬಳಗ ಎಲ್ಲ ಗೆಳೆಯರುಗಳು ಕೂಡ ಸೇರಿ ಈ ಒಂದು ಸೇವೆಗಾಗಿ ಹಾಗೂ ಒಂದು ಒಗ್ಗಟ್ಟಿನ ಒಂದು ಹಿಂದುತ್ವದ ಒಂದು ಒಗ್ಗಟ್ಟಿನ ಪ್ರದರ್ಶನಕ್ಕಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಯಾರೊಬ್ಬರು ಕೂಡ 1 ತಿಂಗಳು ನನಗೆ ಗೊತ್ತಿದ್ದಾಗೆ ಮನೆ ಮಠ ನಾನು ಅಷ್ಟು ಹೆಚ್ಚಿನ ಇನ್ವಾಲ್ವ್ಮೆಂಟ್ ಸ್ವಲ್ಪ ಕಡಿಮೆ. ನನಗೆ ಸ್ವಲ್ಪ ಕೆಲಸದ ಒತ್ತಡ ಇರೋದ್ರಿಂದ ಮನಸ್ಪೂರ್ವಕವಾಗಿ ಇಲ್ಲಿ ಇರಬೇಕು ಅಂತ ಇರುತ್ತೆ. ಬಟ್ ಕೆಲಸದ ಒತ್ತಡದಿಂದ ಸ್ವಲ್ಪ ನಾನು ಜಾಸ್ತಿ ಇನ್ವಾಲ್ವ್ಮೆಂಟ್ ಇಲ್ಲಿ ಆಗಲಿಕ್ಕೆ ಆಗಿಲ್ಲ. ಬಟ್ ನನ್ನ ಮನಸ್ಸು ಇಲ್ಲೇ ಇರುತ್ತೆ. ಹೆಚ್ಚಾಗಿ 1 ತಿಂಗಳ ಇವರೆಲ್ಲ ಶ್ರಮ ಈ ವಿಜೃಂಭಣೆಯ ಒಂದು ಉತ್ಸವ ಇಡೀ ಕೊಪ್ಪ ತಾಲೂಕಲ್ಲಿ ಒಂದು ಹೆಮ್ಮೆಯ ಉತ್ಸವವಾಗಿ ನಡೀತಾ ಇದೆ. ಇದ್ರ ಬಗ್ಗೆ ಬಹಳ ಖುಷಿ ಆಗತ್ತೆ. ಇವತ್ತು ನೀವುಗಳು ಕೂಡ ಮೀಡಿಯಾದವರು ಕೂಡ ಇದನ್ನ ಈ ಒಂದು ನಮ್ಮ ಫ್ರೆಂಡ್ ಸರ್ಕಲ್ ಗೆಳೆಯರ ಬಗ್ಗೆ ಗುರುತಿಸಿ ಒಂದು ಇಂಟರ್ವ್ಯೂ ಮಾಡಕ್ಕೆ ಬಂದಿರಿ ಅಂದಾಗ ನಮ್ಗದು ಬಹಳ ಹೆಮ್ಮೆ ಅನ್ಸುತ್ತೆ. ಎಲ್ಲರೂ ಈಗ ಅಧ್ಯಕ್ಷರು, ಉಪಾಧ್ಯಕ್ಷರು, ನನಗೆ ಆ ಪದವಿ ಈ ಪದವಿಯ ಅಹಂಕಾರವನ್ನ ಇಲ್ಲಿ ಯಾವತ್ತೂ ಕೂಡ ಯಾರು ಯೋಚನೆ ಮಾಡಿಲ್ಲ. ನಿಷ್ಕಲ್ಮಶವಾದ ಸೇವೆಯನ್ನ ಮಾಡಿಕೊಂಡು ಆ ದುರ್ಗಾ ಪರಮೇಶ್ವರಿ ಹಾಗೂ ಗಣಪತಿ ಸದಾ ನಮ್ಮ ಈ ಒಂದು ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಒಂದು ಆಶೀರ್ವಾದ ಇದೆ. ಆ ಪುಣ್ಯನ ಈ ಫ್ರೆಂಡ್ ಸರ್ಕಲ್ ಗೆಳೆಯರ ಬಳಗ ಒದಗಿಸ್ಕೊಡ್ತಿದೆ ಅಂತ ಹೇಳಕ್ ಈಗ ಈ ಮುಖಾಂತರ ಇಷ್ಟಪಡ್ತೇನೆ. ಧನ್ಯವಾದಗಳು. ಹಾಗೆ 47ನೇ ವರ್ಷದ ಗಣೇಶ ಮತ್ತು ದುರ್ಗಾ ಮಹೋತ್ಸವಕ್ಕೆ ಸಾರ್ವಜನಿಕರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಫ್ರೆಂಡ್ ಸರ್ಕಲ್ ಗೆಳೆಯರ ಬಳಗದಿಂದ ಈಗಾಗಲೇ ವಿನಾಯಕನ ಪ್ರತಿಷ್ಠಾಪನೆ ಆಗಿದೆ. ಹಾಗೆ 36 ದಿನಗಳ ಪರ್ಯಂತ ಗಣಪತಿಯನ್ನು ಪ್ರತಿಷ್ಠಾಪಿಸಿ 3ನೇ ತಾರೀಕಂದು ದುರ್ಗಾದೇವಿಯನ್ನು ಪ್ರತಿಷ್ಠಾಪಿಸಿ 9 ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು, ಚಂಡಿಕಾ ಹೋಮ ಹಾಗೂ ಮೂಡುಗಣಪತಿ ಸೇವೆ ಹಾಗೂ ಅಷ್ಟದ್ರವ್ಯ ಗಣಹೋಮ, ಹೀಗೆ ಹಲವು ಕಾರ್ಯಕ್ರಮ, ಸತ್ಯನಾರಾಯಣ ವ್ರತ, ಹೀಗೆ ಹಲವು ಕಾರ್ಯಕ್ರಮಗಳನ್ನ ನಾವು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮ ಆದ ನಂತರ ವಿಜೃಂಭಣೆಯಿಂದ ರಾಜಬೀಸೋತ್ಸವದೊಂದಿಗೆ ಶ್ರೀ ದುರ್ಗಾದೇವಿಯನ್ನು ವಿಸರ್ಜನೆ, ಗಣಪತಿ ಮತ್ತು ದುರ್ಗಾವಿಯನ್ನು ವಿಸರ್ಜನೆ ಮಾಡ್ತೇವೆ. ಹಾಗೂ ನಮ್ಮಲ್ಲಿ ಗಣಪತಿ ಮಾಡಿದಂಥ ವಿಗ್ರಹ ಶಿಲ್ಪಿ ಷಣ್ಮುಗನವರು ನಮಗೆ ಉತ್ತಮವಾದ ಒಂದು ವಿಗ್ರಹವನ್ನು ಮಾಡಿಕೊಟ್ಟಿರ್ತಾರೆ. ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸ್ಕೊಳ್ಬೇಕಾಗತ್ತೆ. ಸಾರ್ವಜನಿಕರು ಇಷ್ಟು ಸಮಯ 46 ವರ್ಷಗಳ ಕಾಲ ನಮಗೆ ಸಹಕಾರ ನೀಡಿದಿರಿ. ಇನ್ನು ಮುಂದೆ ಸಹ ತನುಮನ ಧನದೊಂದಿಗೆ ನಿಮ್ಮ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ನೀವು ಎಲ್ಲರೂ ನಮ್ಮ ಈ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೀಪೋತ್ಸವ ಇರ್ಬೋದು, ಚಂಡಿಕಾ ಹೋಮ ಇರ್ಬೋದು, ಅನ್ನ ಸಂತರ್ಪಣೆ ಇರ್ಬೋದು, ಎಲ್ಲ ಕಾರ್ಯಕ್ರಮಕ್ಕೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಸಹಕಾರ ನೀಡಬೇಕಂತ ಹೇಳಿ ಕಮಿಟಿಯ ಪರವಾಗಿ ಕೋರಿಕೊಳ್ತೇವೆ. ನಮ್ಮ ಈ 47ನೇ ಗಣೇಶ ದುರ್ಗಾ ಮಹೋತ್ಸವಕ್ಕೆ ಇಲ್ಲಿವರೆಗೆ ಸಹಕರಿಸಿದ ಸಮಸ್ತ ಭಕ್ತ ಬಾಂಧವರಿಗೂ ಹಾಗೂ ನಾಗರಿಕರಿಗೂ ಈ ನಿಮ್ಮ ವಾರ್ತಾ ಸಾರಥಿ ಮುಖಾಂತರ ಕೇಳಿಕೊಳ್ಳೋದೇನೆಂದರೆ, ಮುಂದೆಯೂ ಸಹ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಹಕರಿಸಿ ಪ್ರೋತ್ಸಾಹಿಸಿ ನಮ್ಮನ್ನು ಇನ್ನೂ ಚೆನ್ನಾಗಿ ನಡೆಸಿಕೊಡಲು ನಿಮ್ಮೆಲ್ಲ ಸಹಕಾರ ಕೇಳಿಕೊಳ್ಳುತ್ತೀವಿ. ಮಾಜಿ ಅಧ್ಯಕ್ಷರು ಸತೀಶ್ ಪ್ರಭು ಅವರು ಇಲ್ಲಿದ್ದಾರೆ. ಅವ್ರ ಹತ್ರ ಒಂದೆರಡು ಅಭಿಪ್ರಾಯಗಳನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸುತ್ತಮುತ್ತಲಿನ ಗಣಪತಿ ಮತ್ತು ದುರ್ಗಾ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿ ನನ್ನ ಅನಿಸಿಕೆ ಪ್ರಕಾರ 1ನೇ ಸ್ಥಾನದಲ್ಲಿರ್ಬೋದು. ನಮ್ಮ ಎಲ್ಲ ರೀತಿಯ ಚಟುವಟಿಕೆಗಳು ಎಲ್ಲರೂ ಸ್ನೇಹಿತರು ಸೇರಿ ಮಾಡುವಂಥ ಕಾರ್ಯಕ್ರಮ ಇದು ವಿಜೃಂಭಣೆಯಲ್ಲಿ ನಡೆಸಿ ಒಂದು ಕಾರ್ಯಕ್ರಮ. ನನ್ನ ಪ್ರಕಾರ ಸುತ್ತಮುತ್ತಲು ಕೊಪ್ಪ ತಾಲೂಕು ಶೃಂಗೇರಿ ಕ್ಷೇತ್ರದಲ್ಲಿ 106 ಕಿಲೋಮೀಟರ್ ಸುತ್ತಮುತ್ತಲಿನಲ್ಲಿ ಗಣೇಶನ ವಿಗ್ರಹ ಪ್ರತಿಷ್ಠಾಪಿಸಿ ನಂತರ ನವರಾತ್ರಿಯಲ್ಲಿ ದುರ್ಗಿಯನ್ನು ಸ್ಥಾಪಿಸಿ ಗಣಪತಿ ಮತ್ತು ದುರ್ಗಿ ವಿಗ್ರಹವನ್ನು ಒಟ್ಟಿಗೆ ವಿಸರ್ಜಿಸುವ ಕಾರ್ಯಕ್ರಮ ಸುತ್ತಮುತ್ತಲು ಎಲ್ಲಿಯೂ ನಡೆಯುವುದಿಲ್ಲ. ನಮ್ಮಲ್ಲಿ ಇಂತಹ ವಿಜೃಂಭಣೆ ಕಾರ್ಯಕ್ರಮ ನಡೀತದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನಮ್ಮ 9 ದಿನ ಕಾರ್ಯಕ್ರಮಗಳಲ್ಲಿ ಒಂದು ಚಂಡಿಕಾ ಹೋಮ ಮತ್ತು ಅನ್ನ ಸಂತರ್ಪಣೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ಹೆಚ್ಚು ಕಡಿಮೆ ಒಂದು 10 ರಿಂದ 15 ಸಾವಿರ ಜನಗಳ ಆ ದಿನ ಭಕ್ತಾದಿಗಳು ಸಾರ್ವಜನಿಕ ಅನ್ನ ಸಂತರ್ಪಣೆ ಪಾಲ್ಗೊಳ್ಳುತ್ತಾರೆ. 47ನೇ ವರ್ಷದ ಗಣೇಶೋತ್ಸವ ಮತ್ತು ದುರ್ಗಾ ಮಹೋತ್ಸವವನ್ನು ಆಚರಿಸ್ತಿದ್ದೇವೆ. ಈ ಗಣೇಶ ಚತುರ್ಥಿಗೆ ಗಣಪತಿಯನ್ನು ಕೂರಿಸಿ ಆಮೇಲೆ ನವರಾತ್ರಿಯಿಂದ ದುರ್ಗಿಯನ್ನು ಕೂರಿಸಿ ನಾವು ವಿಜೃಂಭಣೆಯ ಕಾರ್ಯಕ್ರಮಗಳನ್ನು, ಅನ್ನದಾಸೋಹವನ್ನು, ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಇಲ್ಲಿ.
ಹಾಗೆ ಈ ಇದರಲ್ಲಿ ದುರ್ಗಿ ಮತ್ತು ಗಣಪತಿಯ ದೇವಸ್ಥಾನವೂ ಕೂಡ ಇದೆ. ನಮ್ಮಲ್ಲಿ ಸಾರ್ವಜನಿಕರು ಮತ್ತು ಭಕ್ತಾದಿಗಳ ಹಲವಾರು ಜನರ ಸೇವೆಯಿಂದ ವಿಜೃಂಭಣೆಯಿಂದ ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗ್ತಿದೆ. ಹಾಗೆ ಈ ಗಣಪತಿಯನ್ನು ಕೂಡ ಸಾಮಾನ್ಯ ಜನರೆಲ್ಲ ಸೇರಿ, ಇಲ್ಲಿಯ ಸುತ್ತಮುತ್ತಲಿನ ಸಣ್ಣ ಸಣ್ಣ ವ್ಯಾಪಾರಸ್ಥರು ಎಲ್ಲರೂ ಸೇರಿ 47 ವರ್ಷಗಳವರೆಗೂ ವಿಜೃಂಭಣೆಯಿಂದ ಗಣಪತಿ ದುರ್ಗಿಯನ್ನು ಆಚರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೋಸ್ಟ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ನಮ್ಮ ಗಣಪತಿ ಮತ್ತು ದುರ್ಗಿ ಒಂದು ವಿಶೇಷವಾದ ಹೆಸರನ್ನ ಮಾಡಿದೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಹಾಗೆ ಎಲ್ಲರ ಸಹಕಾರದಿಂದ ನಮ್ಮ ಸಮಿತಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಥಿತಿಯೂ ಕೂಡ ಒಂದೇ ಇರೋದರಿಂದ ನಾವು ಇಂಥ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಮಾಡಲಿಕ್ಕೆ ಅವಕಾಶ ಆಗಿದೆ. ಈ ಸಲವೂ ಕೂಡ ಅಶೋಕ್ ಶೆಟ್ಟರ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಸಾರ್ವಜನಿಕರು ನಮಗೆ ಅತಿ ಹೆಚ್ಚಿನ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು. ಹಾಗೆ ಇಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಸಮಯದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಸರ್, ಇದು ಎಷ್ಟು ದಿನಗಳ ಕಾಲ ನೀವು ಇಲ್ಲಿ ಕಾರ್ಯಕ್ರಮ ಉತ್ಸವವನ್ನು? 36 ದಿವಸಗಳ ಕಾಲ ಗಣಪತಿಯನ್ನು ಪ್ರತಿಷ್ಠಾಪನೆ ಮತ್ತು ದುರ್ಗಿಯನ್ನು ನವರಾತ್ರಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. 36 ದಿವಸಗಳ ನಂತರ ವಿಜೃಂಭಣೆಯಿಂದ ರಾಜಬೀದಿ ಮೆರವಣಿಗೆಯೊಂದಿಗೆ ನಾವು ಹಿರಿಕೆರೆಯಲ್ಲಿ ಇದನ್ನು ವಿಸರ್ಜನೆ ಮಾಡ್ತೇವೆ. ಇದು ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ, ಏನಾದರೂ ಇದೆಯಾ? ಶೃಂಗೇರಿ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನದಲ್ಲಿರ್ಬೋದು ಈ ಗಣಪತಿ ಮತ್ತು ದುರ್ಗಿ ಮಹೋತ್ಸವ. ಸುಮಾರು ಅನ್ನದಾಸೋಹದಲ್ಲಿ ಒಂದು 20,000ಕ್ಕಿಂತಲೂ ಹೆಚ್ಚಿಗೆ ಜನರಿಗೆ ಅನ್ನಪ್ರಸಾದವನ್ನು ಇಲ್ಲಿಂದ ನೀಡ್ತೀವಿ ನಾವು. ಓಕೆ ಸರ್, ಧನ್ಯವಾದಗಳು. ಮಾಜಿ ಅಧ್ಯಕ್ಷರು VK ಜಯರಾಮ್ರವರು ಇಲ್ಲಿದ್ದಾರೆ. ಇವರೊಂದು ಅಭಿಪ್ರಾಯವನ್ನು ಕೇಳೋಣ. 47ನೇ ವರ್ಷದ ವಿಜೃಂಭಣೆಯ ಗಣೇಶೋತ್ಸವವನ್ನು ಪ್ರಾರಂಭಿಸಿದ್ದೇವೆ. ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ನಂತರ ಮುಂದಿನ ದಿನಗಳಲ್ಲಿ ನವರಾತ್ರಿಯಲ್ಲಿ ದುರ್ಗಿಯನ್ನು ಪ್ರತಿಷ್ಠಾಪನೆ ಮಾಡಿ ಹಾಗೂ 9 ದಿನ ಉತ್ತಮ ರೀತಿಯಲ್ಲಿ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ಕಡೆಯ ದಿನ ವಿಜೃಂಭಣೆಯ ವಿಸರ್ಜನಾ ಮಹೋತ್ಸವವನ್ನು ಮಾಡುವುದು ಸಹಜವಾಗಿ ನಾವು ಮಾಡ್ಕೊಂಡು ಬಂದಿರುವಂಥದ್ದು. ಈ ಬಾರಿಯೂ ಸಹ ಇದೇ ರೀತಿ ಮಾಡುವಂಥ ಪ್ರಯತ್ನ ವಿಚಾರದಲ್ಲಿ ಎಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಹಾಗೂ ನಾಗರಿಕರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ರಿಗೂ ನಮಸ್ಕಾರ. ಫ್ರೆಂಡ್ ಸರ್ಕಲ್ ಗೆಳೆಯರ ಬಳಗ ಮಾರ್ಕೆಟ್ ರಸ್ತೆ ಕೊಪ್ಪ. ಇಲ್ಲಿ ಮೊನ್ನೆ ಗಣೇಶ ಚತುರ್ಥಿ ದಿನ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಹಾಗೆ ನಂತರ ನವರಾತ್ರಿ ದಿನಗಳಲ್ಲಿ ದುರ್ಗಿಯನ್ನು ಪ್ರತಿಷ್ಠಾಪನೆ ಮಾಡಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು 9 ದಿನ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮಹಾ ಅನ್ನ ಸಂತರ್ಪಣೆಯೂ 1 ದಿನದಲ್ಲಿರ್ತದೆ. ಚಂಡಿಕಾ ಹೋಮ ದಿನದಂದು ಮಹಾ ಅನ್ನ ಸಂತರ್ಪಣೆ ಇರುತ್ತೆ. ಅವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಪ್ರಸಾದ ಸ್ವೀಕರಿಸಿ ನಮ್ಮ ಕಮಿಟಿಗೆ ಒಳ್ಳೆಯ ಹೆಸರು ತಂದಿದ್ದಾರೆ. ಹಾಗೆ ಸಾರ್ವಜನಿಕರು ಮತ್ತು ನಾಗರಿಕರಲ್ಲಿ ನಮ್ಮ ಸಂಸ್ಥೆಗೆ ತನುಮನಧನವನ್ನು ನೀಡಿ ನಮ್ಮ ಸಂಸ್ಥೆಯೇ ಇನ್ನೂ ಏಳಿಗೆ ಮಟ್ಟಿಗೆ ಹೋಗುವಲ್ಲಿ ಸಹಕರಿಸಿದ್ದಾರೆ. ಹಾಗೆ ನಮ್ಮ ಕಮಿಟಿ ವತಿಯಿಂದ ಶ್ರೀ ಬಲಮುರಿ ವೀರಗಣಪತಿ ಹಾಗೂ ಶ್ರೀ ದುರ್ಗಾ ದೇವಸ್ಥಾನ ಕೊಪ್ಪ ಮಾರ್ಕೆಟ್ ರಸ್ತೆ ಇವರ ವತಿಯಿಂದ ಅದೃಷ್ಟ ಬಹುಮಾನ ಯೋಜನೆಯನ್ನು ಈ ವರ್ಷವೂ ಸಹ ಇಟ್ಟಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ಇಟ್ಟಿದ್ದೇವೆ. ಹಾಗೆಯೇ ಒಂದು ಟಿಕೆಟಿಗೆ 100 ರೂಪಾಯಿ ಹಾಗೆ ಒಂದು ಟಿಕೆಟನ್ನು ನಾವು ಇಲ್ಲಿ ಕಮಿಟಿ ವತಿಯಿಂದ ಮಾಡ್ತಿದ್ದೇವೆ. ಅದರಲ್ಲಿ ಅದೃಷ್ಟ ಬಹುಮಾನ ಯೋಜನೆಗಳು ನಾಲ್ಟೋ ಕಾರು K10 ಅನ್ನು ಇಟ್ಟಿದ್ದೇವೆ. ಹಾಗೆ ರೈತರಿಗೆ ಸಹಾಯವಾಗುವಂತೆ ಅಡಿಕೆ ಮಿಷನನ್ನು ಇಟ್ಟಿದ್ದೇವೆ. ಹಾಗೆ ನಮ್ಮ ಮಹಿಳೆಯರಿಗಾಗಿ ಚೈನ್ನು ಹಾಗೆ ಸೈಕಲ್ಲು, TV ಇನ್ನು ತುಂಬ ಬಹುಮಾನವನ್ನು ಇಟ್ಟಿದ್ದೇವೆ. ಹಾಗೆ ಒಟ್ಟು ಅದೃಷ್ಟದ ಪಂಚ ಸೌಂದರ್ಯ ಅಂತ ಹೇಳಿ 6 ಬಹುಮಾನವನ್ನು ಇಟ್ಟಿದ್ದೇವೆ. ಒಟ್ಟು ಹಲವು ಬಹುಮಾನಗಳು ನಮ್ಮಲ್ಲಿ ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಲಾಟ್ರಿ ಯೋಜನೆಯಲ್ಲಿ ಯಶಸ್ವಿಯಾಗಿ ನಡೆಸುವಂಥದ್ದು ಫ್ರೆಂಡ್ ಸರ್ಕಲ್ ಗೆಳೆಯರ ಬಳಗ ಒಂದಾಗಿದೆ. ಹಾಗಾಗಿ ನಾಗರಿಕರಲ್ಲಿ ಒಂದು ವಿನಂತಿ, ನಮ್ಮ ಎಲ್ಲ ಲಾಟ್ರಿ ಯೋಜನೆಯನ್ನು ಅವರ ಹತ್ರ ಲಾಟ್ರಿ ತಗೊಳ್ಳುವ ಮುಖಾಂತರ ನಮ್ಮ ಸಂಸ್ಥೆಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಶರಣು ಬೆನಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ. ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ. ವಿಘ್ನೇಶ್ವರ